ಶಿವಯ್ಯನವರೇ, ನನಗೆ ಸುತ್ತಿ ಬಳಸಿ ಮಾತಾಡುವಂತ ಅಭ್ಯಾಸ ಇಲ್ಲ. ಇರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನೀಗ ಬಂದಿರೋದು ನಿಮ್ ಮಗಳು ಸೀತಾನ್ ಕೇಳೋಕೆ. ನಾನಲ್ಲ, ನನ್ನ ಸ್ನೇಹಿತ ರಾಮು. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಅಷ್ಟೇ ಗುಣವಂತ. 10 ಲಕ್ಷ ರೂಪಾಯಿನ ಆಸ್ತಿ ಇದೆ. ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿ ನೋಡ್ಲಿ, ಆಮೇಲೆ ಮುಂದಿನ ಮಾತು. ಆ ಸಂಪ್ರದಾಯ ಎಲ್ಲ ಮುಗಿದೋಗಿದೆ. ಅಂದ್ರೆ ಆ ಹುಡುಗನ್ನ ನಾನೇ ಇಲ್ಲಿ ಕರ್ಸಿಟ್ಕೊಂಡಿದ್ದೀನಿ. ನಿಮ್ ಮನೆಯಿಂದ 3ನೇ ಮನೆನೇ ಅವನ ಮನೆ. ಅವನು ಸೀತನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ನಿಮ್ ಮಗಳಿಗೂ ಅವನನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಏನ್ ಶಿವಣ್ಣ, ಡಾಕ್ಟ್ರು ಏನೇನೋ ಹೊಸ ಸಮಾಚಾರ ಹೇಳ್ತಾವ್ರೆ. ಸೀತಾ, ಸೀತಾ, ಏನಪ್ಪ? ಬಾಲಿ. ಡಾಕ್ಟರ್ ಹೇಳೋದ್ ಕೇಳಿಸ್ತಾ? ಹೇಳು, ಅವ್ರು ಹೇಳೋದ್ ನಿಜಾನಾ? ಹೇಳು. ನಿಜಪ್ಪ. ಪರವಾಗಿಲ್ವೇ ಸೀತಾ, ಇವಳಿಗೇನು ತಿಳಿಯಲ್ಲ ಅನ್ಕೊಂಡಿದ್ದೆ ನಾನು. ಸೀತಾ ಏನು ಅರಿದ ಹುಡುಗಿನೇ, ಏನು ತಿಳಿಯೋದಿಲ್ಲ ಅನ್ನೋದಕ್ಕೆ. ಇದೆಲ್ಲ ಪ್ರಕೃತಿ ಸಹಜವಾದ ಗುಣ, ಸ್ವಭಾವ. ನೀವು ಒಂದ್ಸಾರಿ ರಾಮು ನೋಡೋರಂತೆ. ರಾಮು, ಬಾ ರಾಮು, ಬಾ. ಇವನೇ ಸೀತೆಯನ್ನು ಹುಡ್ಕೊಂಬಂದ ರಾಮು. ಹೇಗಿದೆ ನಮ್ಮ ಹುಡುಗ? ಹುಡುಗ ಬಹು ಲಕ್ಷಣವಾಗಿದ್ದಾನೆ. ಸೀತಾ ಬೋಲೋದೃಷ್ಟಂತೆ, ಗೀತನು ಅದೃಷ್ಟವಂತೆ. ನಮ್ಮ ಸೀತೆ ಬೋ ಲಕ್ಷಣವಾಗಿದ್ದಾಳೆ. ಆದ್ಕೆಯ ಗಂಡು ಮನೆ ತನಕ ಹುಡ್ಕೊಂಡ್ ಬಂದಿರೋದು. ಏನು ಅವ್ರನ್ನ ಕೂತ್ಕೊಂತ ಹೇಳ. ಶಿವಧನುಸ್ ಎತ್ತೋದು ಯಾವಾಗ ಕೇಳಪ್ಪ? ಅಳಿಯಂದಿರು ಏನ್ ಹೇಳ್ತಾ ಇದ್ದಾರೆ? ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಶಿವಣ್ಣ, ಹುಡುಗ ಹುಡುಗಿ ಬೋ ಅರ್ಜೆಂಟ್ ನಗರಪ್ಪೋ. ಶಿವಣ್ಣರೇ, ಮುಹೂರ್ತ ಯಾವಾಗ? ಸುಗ್ಗಿ ಮುಗಿದ ತಕ್ಷಣ ಇಟ್ಕೊಂಡ್ಬಿಡವ.